ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಭರ್ಜರಿಯಾಗಿಂತ ನೇರ ನೇಮಕಾತಿ ಪ್ರಾರಂಭವಾಗ್ತಿದೆ. ಸೊ ಇದು ಪೋಸ್ಟ್ ಎಷ್ಟಿದೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಏಜ್ ಲಿಮಿಟ್ ಎಷ್ಟಿರಬೇಕು, ಹಾಗೆಯೇ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆಯೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ದರು. ನೋಡಿ, ಇದು ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ಇಲ್ಲಿ ನೋಡ್ಬೋದು. ಅಫಿಷಿಯಲ್ ನೋಟಿಫಿಕೇಷನ್ ಕಾಲಾಗಿರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ಗ್ರಾಮೀಣ ಡಕ್ ಸೇವಕ್ ಅಂದರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2024 ಅಂದರೆ ಈ ಒಂದು 2025 ಕಾಲಾಗಿರುವಂಥ ಭರ್ಜರಿಯಾದ ನೇಮಕಾತಿನೇ ಅಂತಲೇ ಹೇಳ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು. 10/2/2025 3/3/2025 ಅಪ್ಲಿಕೇಶನ್ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟು ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಂಡೋ ಅಂದರೆ ನೀವೇನಾದರೂ ತಿದ್ದುಪಡಿ ಮಾಡಬೇಕಂದ್ರೆ, ನೀವು ಹಾಕಿರುವಂಥ ಅಪ್ಲಿಕೇಶನ್ ಏನಾದರೂ ಈಗ ಸಬ್ಮಿಟ್ ಮಾಡಿ ಪೇಮೆಂಟು ಮಾಡಿರ್ತೀರ, ಆಗ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರೋಲ್ಲ. ಅದಕ್ಕಾಗಿ ಒಂದು ದಿನ ನಿಗದಿ ಮಾಡಿದರೆ 6 ಮಾರ್ಚ್ 2025 ಇಂದ 8 ಮಾರ್ಚ್ 2025 ಅಂದರೆ 2025 ಅವಕಾಶ ಇರುತ್ತೆ. ಅಂದರೆ 3 ದಿನ ಅವಕಾಶ ಇರುತ್ತೆ. ನೀವು ಏನೇ ಚೇಂಜ್ ಮಾಡಬೇಕಂದ್ರೂ ಅದನ್ನು ಚೇಂಜ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಅದು ಆಪ್ಷನ್ ಅನೇಬಲ್ ಮಾಡ್ತಾರೆ. ಯಾವಾಗಿಂದ 6 ಮಾರ್ಚ್ 2025 8/3/2025 ಟೈಮ್ ಇರುತ್ತೆ. ಹಾಗೆಯೇ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಯಾವುದೆಲ್ಲ ಹುದ್ದೆಗಳು ಕಾಲಾಗಿದೆ ಅನ್ನೋದನ್ನು ನೋಡ್ಬೋದು. ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ BPM ಅಂದರೆ ಮೊದಲೇ ಬಾರಿಗೆ ಇದು ಕಾಲಾಗ್ತಿದೆ ಪೋಸ್ಟ್ ಆಫೀಸ್ನಲ್ಲಿ. ಮುಂಚೆ ಆಗಿದ್ದರೆ GDS ಒಂದು ಕಾಲಾಗ್ತಿತ್ತು. ಹಾಗೆಯೇ ಇನ್ನೊಂದು ನೋಡ್ಬೋದು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇದೆ, ABPM ಅಂತ ಇದೆ ಈ ಒಂದು ಹುದ್ದೆನೂ ಸಹ. ನೆಕ್ಸ್ಟು ಡಕ್ ಸೇವಕ್ ಅಂದರೆ ಮುಂಚೆ ಇದು ಕಾಲಾಗ್ತಿತ್ತು, ಬಟ್ ಈ ಬಾರಿಯೂ ಸಹ ಕಾಲಾಗಿದೆ. ಹೊಸದಾಗಿ ABBPM ಮತ್ತು BPM ಈ ಒಂದು 2 ಹುದ್ದೆಗಳು ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು ಇರುತ್ತೆ ತಿಂಗಳಿಗೆ ಅಂತ ನೋಡ್ಬೋದು. ಇಲ್ಲಿ BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇಲ್ಲಿ ನೋಡ್ಬೋದು ಸ್ಯಾಲ್ರಿ ಪ್ಯಾಕೇಜು ತಿಂಗಳಿಗೆ ಎಷ್ಟು ಕೊಡ್ತಾರೆ ಅನ್ನೋದನ್ನು. ಇಲ್ಲಿ BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅನ್ನುವಂಥ ಹುದ್ದೆಗೆ 12,000ದಿಂದ 29,380 ರೂಪಾಯಿವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ನೆಕ್ಸ್ಟು ABBPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಕ್ ಸೇವಕ್ ಅನ್ನುವಂಥ ಹುದ್ದೆಗೆ 10,000ದಿಂದ 24,470 ರೂಪಾಯಿ ಅಂದರೆ ಅಲ್ಲಿವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಎಲ್ಲ ಒಂದು ಸೇರ್ಪಡೆ ಆಗುತ್ತೆ. ಸೊ ಅದು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀವಿ. ಇಲ್ಲಿ ನೋಡ್ಬೋದು ಏಜ್ ಲಿಮಿಟ್ ಯಾರಿಗೆಲ್ಲ ಎಷ್ಟೆಷ್ಟಿದೆ ಅನ್ನೋದು, ಮತ್ತು ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟು ಏಜ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮಿನಿಮಮ್ ಏಜ್ ಬಂದು ಅಂದರೆ ಕನಿಷ್ಠ ಏಜ್ ಬಂದು 18 ವರ್ಷ ತುಂಬಿರಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂದರೆ ಜನರಲ್ ಯಾರೆಲ್ಲ ಇದ್ದೀರೋ ಅಂದರೆ 40ವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು SC ST OBC ಮತ್ತು PWC EWS ಅವ್ರಿಗೆಲ್ಲ ನೋಡ್ಬೋದು. ಇಲ್ಲಿ SC ಮತ್ತು ST ಕ್ಯಾಟಗಿರಿ ಯಾರೆಲ್ಲ ಇದ್ದಾರೋ ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ OBC ಅವ್ರಿಗೆ 3 ವರ್ಷ ಇದೆ. ನೆಕ್ಸ್ಟ್ EWSಗೆ ಇಲ್ಲ. ಮತ್ತು ಇಲ್ಲಿ PW ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಆಗಿದ್ರೋ ಅಂಥವ್ರಿಗೆ 10 ವರ್ಷ ಅಂದರೆ ನೀವು 50 ವರ್ಷವರೆಗೂ ಅವಕಾಶ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ಬೋದು. ಕ್ವಾಲಿಫಿಕೇಷನ್ ಜಸ್ಟ್ 10th ಆಗಿರೋ ಸಾಕು, ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಅಡೆತಡೆ ಇಲ್ಲದೆ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಅದ್ರ ಜೊತೆಗೆ ನಾಲೆಡ್ಜ್ ಅಂದರೆ ಬೇರೆ ಥರ ಅದರ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಬೋದು. ಅದರ್ ಕ್ವಾಲಿಫಿಕೇಷನ್ ಅಂದರೆ ನಿಮಗೆ ಜಸ್ಟ್ ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿಲ್ಲ. ನೆಕ್ಸ್ಟು ಅದರ ಒಂದು ನಾಲೆಡ್ಜ್ ಯಾವುದೇ ಥರ ಒಂದು ಕ್ವಾಲಿಫಿಕೇಷನ್ ಅಥವಾ ಸರ್ಟಿಫಿಕೇಟ್ ಏನೂ ಕೇಳಿಲ್ಲ. ಇಲ್ಲಿ ಜಸ್ಟ್ ನಿಮಗೆ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು, ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಸಾಕು. ಇಲ್ಲಿ ನಾಲೆಡ್ಜ್ ಆಫ್ ಕಂಪ್ಯೂಟರ್. ನೆಕ್ಸ್ಟು ಬಂದು ನಾಲೆಡ್ಜ್ ಆಫ್ ಸೈಕ್ಲಿಂಗ್ ಎಲ್ಲರೂ ಹೊಡಿತೀರ. ಸೊ ಜಸ್ಟ್ ನೀವು ಒಂದು ನಾಲೆಡ್ಜ್ ಅದ್ರ ಬಗ್ಗೆ ಒಂದು ಮಾಹಿತಿ
ಒಂದು ಸ್ವಲ್ಪ ಬೇಸಿಕಾಗಿ ತಿಳ್ಕೊಂಡಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಅಡ್ವೊಕೇಟ್ ಮೀನ್ಸ್ ಆಫ್ ಲೈವ್ಹುಡ್ ಅಂತ ಇದೆ. ಇದು ಬಂದು ನೀವು ಈ ಒಂದು ಸ್ಯಾಲ್ರಿಗೆ ಡಿಪೆಂಡ್ ಆಗದೆ ಬೇರೆ ತರಹ ಒಂದು ಅರ್ನ್ ಮಾಡುವಂಥ ಸ್ಯಾಲ್ರಿ ನಿಮ್ಮ ಕಡೆ ಇದೆಯಾ ಅಂತ ಅದು ಒಂದು ಒಂದು ಬಾಕ್ಸಲ್ಲಿ ಆಕ್ಸೆಪ್ಟ್ ಅಂತ ಕೊಡಬೇಕಾಗುತ್ತೆ, ಜಸ್ಟ್ ಅಷ್ಟೇ. ನೋಡ್ಬೋದು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಇಲ್ಲಿ ಔ ಟು ಅಪ್ಲೈ ಅಂತ ಇದೆ ನೋಡ್ಬೋದು. ಇಲ್ಲಿ ಹೇಗೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಅಪ್ಲಿಕೇಶನ್ ಟು ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ, ಅಂದರೆ ಆನ್ಲೈನ್ ಮುಖಾಂತರ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದೇ ತರಹ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. HTTPS Indian Post GDS online.gov.in ಅಂತ ಇದೆಯಲ್ಲ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಕ್ರೈಟೀರಿಯಾ. ನಿಮ್ಮ ಒಂದು SLC ಮಾರ್ಕ್ಸ್ ಮೂಲಕ, ಅಂದರೆ SLC ಹೇಗೆ ಮಾರ್ಕ್ಸ್ ಇರುತ್ತೋ ಅದರ ಒಂದು ಆಧಾರಿತ ಮೇಲೆ ಇಲ್ಲಿ ಮೆರಿಟನ್ನು ಗುಣಿಸ್ತಾರೆ. ಲಾಸ್ಟ್ ಟೈಮ್ ನೋಡ್ಬೋದು ನೀವು 6 ಮೆರಿಟ್ ಲಿಸ್ಟ್ ಬಿಟ್ಟಿದ್ರು, ಹಾಗೆಯೇ ಈ ಬಾರಿಯೂ ಸಹ ಅಷ್ಟು ಬಿಡ್ತಾರೆ ಅನ್ನೋದನ್ನು ಒಂದು ಭರವಸೆ ಇದೆ. ನೋಡ್ಬೋದು ಇಲ್ಲಿ ಗ್ರೇಡ್ A1 A2 B1 B2 C1 C2 ನೆಕ್ಸ್ಟು D ಇದೆ ಗ್ರೇಡು. A1 ಅಂದರೆ ಎಷ್ಟು ಪಾಯಿಂಟ್ಸ್ ಅಂದರೆ ಗ್ರೇಡ್ ಪಾಯಿಂಟ್ 10 ಇರುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ 9.5. ನೋಡ್ಬೋದು ಇದು ಒಂದು ಗ್ರೇಡ್, ಇಷ್ಟು ಗ್ರೇಡ್ಗೆ ಇಷ್ಟು ಮಾರ್ಕ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ಇರಬೇಕಾಗುತ್ತೆ. ವಿಲ್ ಬಿ ರಿಕ್ವೈರ್ಡ್ ಟು ಕ್ಯಾರಿ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಇನ್ ಒರಿಜಿನಲ್ ಆ್ಯಸ್ ಅಪ್ಲಿಕೇಬಲ್ ಆ್ಯಂಡ್ 2 ಸೆಟ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಫಾರ್ ಸಬ್ಮಿಷನ್. ಅಂದರೆ ಎರಡು ಸೆಟ್ ಆಫ್ ಕಾಪಿನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಒರಿಜಿನಲ್ಲು ಸಹ ತೊಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಮಾರ್ಕ್ಸ್ ಶೀಟ್, ಅಂದರೆ SLC ಮಾರ್ಕ್ಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ 2 ಜೆರಾಕ್ಸ್ ಕಾಪಿ ತೊಗೊಂಡೋಗ್ಬೇಕಾಗುತ್ತೆ. ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಯಾವುದೇ ಥರ ಐಡೆಂಟಿಟಿ ಪ್ರೂಫ್ ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲರ ಬಳಿನೂ ಸಹ ಇರುತ್ತೆ. PW ಅಂದರೆ ನಿಮ್ಮ ಬಳಿ PW ಸರ್ಟಿಫಿಕೇಟ್ ಇತ್ತು ಅಂದರೆ, ಅಥವಾ ನಿಮ್ಮ ಏನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಆ ಒಂದು ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ. ಅಥವಾ EWS ಸರ್ಟಿಫಿಕೇಟ್, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತಾರೆ EWS. ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಬಳಿ ಇತ್ತು ಅಂದರೆ ಇದನ್ನು ಸಹ ತೊಗೊಂಡೋಗ್ಬೋದು. ಇಲ್ಲಿ ನೋಡ್ಬೋದು ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಯಾವುದೇ ಥರ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಬರ್ತ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೋದು. ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟು ಸಹ ಕೇಳಿದ್ದಾರೆ. ಇಶ್ಯೂಡ್ ಬೈ ಮೆಡಿಕಲ್ ಆಫೀಸರ್ ಆಫ್ ಎನಿ ಗೋರ್ಮೆಂಟ್, ಅಂದರೆ ಮೆಡಿಕಲ್ ಆಫೀಸರ್ ಯಾವುದೇ ಗೋರ್ಮೆಂಟ್ ಎಂಪ್ಲಾಯಿಂದ ಒಂದು ಇಶ್ಯೂ ಆಗಿರುವಂಥದ್ದು. ಗೋರ್ಮೆಂಟ್ ಹಾಸ್ಪಿಟ್ಲು ಯಾವುದೇ ಎಲ್ಲ ಒಂದು ಕಡೆ ಕೊಡ್ತಾರೆ. ಸೊ ನೀವು ಅದನ್ನು ಫಿಲಪ್ ಮಾಡಿಸಿ ಅವ್ರ ಬಳಿ ಸಿಗ್ನೇಚರ್ ತೊಗೊಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಯಾರಿಗೆಲ್ಲ ಎಷ್ಟೆಷ್ಟಿದೆ ಅನ್ನೋದನ್ನು. ಇಲ್ಲಿ ಯಾವುದೇ ಥರ SC ST ಮತ್ತು ವುಮೆನ್ಸ್ಗೆ ಯಾವುದೇ ಥರ ಅಮೌಂಟ್ ಕಟ್ಟುವ ಹಂಗೆ ಇಲ್ಲ. ಅದು ಜನರಲ್ ಮತ್ತು OBC ಅವ್ರಿಗೆ 100 rupees ಇಲ್ಲಿ TD ಕಟ್ಟಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಏನಂತಂದರೆ ಅಪ್ಲಿಕೇಶನ್ ಕೊನೆಯ ದಿನಾಂಕವರೆಗೂ ಯಾರೂ ಸಹ ಕಾಯಬೇಡಿ. ಯಾಕಂದರೆ ಇದಕ್ಕಿಂತ ಮುಂಚೆ ಅಪ್ಲೈ ಮಾಡುವಾಗ DD ಕಟ್ಟೋದಕ್ಕೆ ಹೋಗಿ ಅಮೌಂಟ್ ಕಳ್ಕೊಂಡು ಅಪ್ಲಿಕೇಶನು ಸಬ್ಮಿಟ್ ಆಗಿಲ್ಲ ಅಥವಾ ಅಮೌಂಟು ರಿಫಂಡ್ ಆಗಿಲ್ಲ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡು ಯಾರೂ ಸಹ ಅಪ್ಲಿಕೇಶನ್ ಲಾಸ್ಟ್ ಡೇಟ್ವರೆಗೂ ಕಾಯೋದಕ್ಕೆ ಹೋಗ್ಬಿಡಿ. ಅಪ್ಲಿಕೇಶನ್ ಅಪ್ಲೈ ಮಾಡಿ, ಆಲ್ರೆಡಿ ಆಕ್ಟಿವ್ ಆಗಿದೆ ಲಿಂಕ್. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಿ. ಹಾಗೆಯೇ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಂತಂದರೆ, ಯಾರದ್ದೆಲ್ಲ SLCಯಲ್ಲಿ 90% ಎಬೋ ಯಾರ್ದೆಲ್ಲ ಸ್ಕೋರ್ ಆಗಿದೆಯೋ ಅಂಥವರು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಇದಕ್ಕಿಂತ ಮೆರಿಟ್ ಲಿಸ್ಟು ನೀವು ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡ್ಬೋದು. ಯಾರ್ದು 90 ಬಿಲೋ ಅವ್ರದ್ದು ಸೆಲೆಕ್ಷನ್ ಆಗಿಲ್ಲ, 95% ಯಾರ್ದು ಸೆಲೆಕ್ಷನ್ ಆಗಿಲ್ಲ. ಹಾಗೆಯೇ ಈಗ ಯಾರೆಲ್ಲ 90 ಎಬೋ ಪರ್ಸೆಂಟೇಜ್ ಯಾರ್ದಿದೆಯೋ ಅಂಥವರು ಅಪ್ಲಿಕೇಶನ್ ಹಾಕಿ, ತೊಂದರೆ ಇಲ್ಲ. ಹಾಗೆಯೇ ನೋಡಿ, ನೀವು ಏನಾದರೂ ಫೋನಲ್ಲಿ ಅಥವಾ ನೀವು ಒಂದು ಸ್ವಂತವಾಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ರೀಸೆಂಟ್ ಫೋಟೋ ಕಾಪಿ ಕೇಳಿದರೆ, ಅಂದರೆ ಅಲ್ಲಿ ಸಾಫ್ಟ್ ಕಾಪಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದು JPG ಫಾರ್ಮಲ್ಲೇ ಇರಬೇಕು. ಅಂದರೆ 50 KB ಮೇಲೆ ಇರಬಾರ್ದು ನಿಮ್ಮ ಒಂದು
ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಮೇಲೆ ಇರಬಾರ್ದು, 50 KB ಒಳಗಡೆ ಇರಬೇಕು. ಹಾಗೆಯೇ ಸಿಗ್ನೇಚರು ಸಹ ಅಷ್ಟೇ, ಇಲ್ಲಿ JPG ಫಾರ್ಮಲ್ಲಿ ಇರಬೇಕು. ಅದು 20 KB ಮೇಲೆ ಇರಬಾರ್ದು, 20 KB ಒಳಗಡೆ ಇರಬೇಕು. ಇಲ್ಲಿ ನೋಡ್ಬೋದು ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂದರೆ ಏನೆಲ್ಲ ಕರೆಕ್ಷನ್ ಮಾಡ್ಬೋದು. ಆಫ್ಟರ್ ಕ್ಲೋಸಿಂಗ್ ಡೇಟ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಿ ಕ್ಲೋಸಿಂಗ್ ಡೇಟು ಮುಗಿದಿರುತ್ತೆ ಅಥವಾ ನೀವು ಸಬ್ಮಿಟ್ ಮಾಡಿರ್ತೀರ, ಆಗ ಯಾವುದೇ ಥರ ಕರೆಕ್ಷನ್ ಮಾಡೋದಕ್ಕಾಗಲ್ಲ. ಇವ್ರು ಹೇಳಿರುವಂಥದ್ದು 6 ಮಾರ್ಚ್ 2025ರಿಂದ 8 ಮಾರ್ಚ್ 2025ವರೆಗೂ ಟೈಮ್ ಕೊಟ್ಟಿದ್ದಾರೆ. ಆ ಒಂದು ದಿನದಲ್ಲಿ ಮಾತ್ರ ಕರೆಕ್ಷನ್ ಮಾಡೋದಕ್ಕೆ ಸಾಧ್ಯ. ನೋಡಿ, ಇದು 3 days window has be kept for modification or editing the same. ಅಂದರೆ ಎಡಿಟ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಡ್ಯೂರಿಂಗ್ ದ 3 days windows ದಿ ಕ್ಯಾಂಡಿಡೇಟ್ ಮೇ ಮಾಡಿಫೈ ಎಡಿಟ್ ಅಪ್ಲಿಕೇಶನ್ಸ್ ವಿಚ್ ವೇರ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಲಾಂಗ್ ವಿತ್ ಅಪ್ಲಿಕೇಬಲ್ ಪೇಮೆಂಟ್ ಅಂತ. ಇದಕ್ಕೂ ಸಹ ಫೈನ್ ಇರುತ್ತೆ. ಆ ಒಂದು ಫೈನು DD ಯಾವ ಥರ ಪೇ ಮಾಡಿದ್ರು ಅದೇ ಥರ ಪೇ ಮಾಡಬೇಕಾಗುತ್ತೆ. ಅರೌಂಡು 200 ಇರುತ್ತೆ. ಇಫ್ ದ ಮಾಡಿಫಿಕೇಷನ್ ಇನ್ವಾಲ್ವ್ಸ್ ಎನಿ ಚೇಂಜಸ್ ಇನ್ ಕ್ಯಾಟಗರಿ ರಿಕ್ವೈರ್ಡ್ ಫೀಸ್ ಟು ಬಿ ಪೇಯ್ಡ್, ಸಚ್ ಮಾಡಿಫಿಕೇಷನ್ ವಿಲ್ ಬಿ ಅಲೌಡ್ ಓನ್ಲಿ ಇಫ್ ದ ಕ್ಯಾಂಡಿಡೇಟ್ಸ್ ಡೆಪಾಸಿಟ್ ದ ಅಂತ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಪೋಸ್ಟ್ ಆಫೀಸ್ನಲ್ಲಿ ಕೇಳಿರುವಂಥ ಒಂದು ಏನೆಲ್ಲ ಕ್ವಾಲಿಫಿಕೇಷನ್ ಮತ್ತು ಏಜ್, ಫೀಸ್ ಪೇಮೆಂಟ್ ಎಷ್ಟಿರಬೇಕು, ಹಾಗೆಯೇ ಪೋಸ್ಟ್ಗಳು ಸಹ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಕೊನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.